ಇವತ್ ಬೆಳಗ್ಗೆ ಆಲೂಗಡ್ಡೆ ತೋಟ ಹತ್ರಕ್ಕ KS ಅಂಗಡಿ ಅವ್ರು ಮದ್ದಂಗಡಿ ಅವ್ರು ವಿಸಿಟ್ ಮಾಡಿದ್ರು. ಆಲೂಗಡ್ಡೆ ತೋಟಕ್ಕೆ ಏನಾರ ರೋಗ ಬಂದೈತೆ ಇಲ್ಲ ಗಿಡ್ಕೊಂಡ್ಬಿಟ್ಟು ಕ್ಲೀನ್ ಆಗಿ ತೋಟನೆಲ್ಲ ವಿಸಿಟ್ ಮಾಡ್ಬಿಟ್ಟು ಔಷಧಿ ಬಂದು ಹೊಡಿಬೇಕು, ಇನ್ನೊಂದು ಔಷಧಿ ಎಲ್ಲ ಒಂದೊಂದು ರೋಗ ಸ್ಟಾರ್ಟ್ ಆಗೈತೆ ಅಂದ್ರು. ಆಲೂಗಡ್ಡೆ ತೋಟ ಎಲ್ಲ ನೋಡ್ಕೊಂಡು ಕ್ಯಾರೆಟ್ ತೋಟಕ್ಕೆ ವಿಸಿಟ್ ಮಾಡಿದ್ರು. ಇನ್ನೇನು ನಮ್ದು ಕ್ಯಾರೆಟ್ ತೋಟ ಬಂದು 2.5 ತಿಂಗಳಾಗೈತೆ. ಇನ್ನೇನು ಸೇಲ್ಸ್ ಮಾಡೋದೆ. ಇನ್ ರೇಟ್ ವಿಚಾರಕ್ಕೆ ಬಂದೆ 1500 ರೂಪಾಯಿನಿಗೆ 2000 ಒಳಗಡೆನೆ ಐತೆ. ರೇಟ್ ವಿಚಾರಕ್ಕೆ ಬಂದ್ರೆ ಒಂದ್ ಮೂಟೆ ಬಂದು ಈ ಕ್ಲೈಮೇಟ್ಗೆ ಜನವರಿ ಫೆಬ್ರವರಿ ಬಂದು ಒಂದ್ ಎಕರೆಗೆ ಬಂದು ಎಷ್ಟು ಮೂಟೆಗಳು ಬೀಳ್ತದೆ ಅಂದ್ರೆ 120 130 100% ಬೆಲೆ ಬೀಳ್ತದೆ. ನಾವ್ ಎಷ್ಟು ಕಂಡ ಅವ್ರ ತೋಟನ ವಿಸಿಟ್ ಮಾಡ್ಬಿಟ್ಟು ಏನೇನು ಔಷಧಿ ಅಂದ್ಬಿಟ್ಟು ಕ್ಲೀನ್ ಆಗಿ ಬರ್ಕೊಟ್ರು. ನಾವು ಹತ್ರ ಬಂದು 1 ತಿಂಗಳಾಗಿತ್ತು ನಾನ್ ವೆಜ್ ತಿನ್ನಿ, ಯಾಕಂದ್ರೆ ನಮ್ಮ ಬ್ರದರ್ಗಳೆಲ್ಲ ಮಾಲಕ್ಕಿದ್ರು. ಆ ಕಾರಣಕ್ಕೋಸ್ಕರ ಇವತ್ತು ಶಬರಿಮಲೆಗೆ ಹೋಗಿ ಬಂದಿದ್ದಾದ್ಮೇಲೆ ನಮ್ಮ ತಮ್ಮನ ಹತ್ರ ಒಂದು 5 kg ಉಂಜನ ಹಿಡ್ಕೊಂಡಿದ್ನ. ಅದನ್ನ ಕ್ಲೀನ್ ಮಾಡೋದನ್ನ ಸ್ಟಾರ್ಟ್ ಮಾಡಿದ್ರೆ ನಾಟಿ ಕೋಳಿ ರೆಡಿ ಆಗ್ತಾ ಇದ್ರೆ, ಇನ್ನೊಂದ್ ಕಡೆ ಬಂದು ಮಟನ್ ರೆಡಿ ಮಾಡ್ತಾ ಇದ್ದ ನಮ್ಮ ಫ್ರೆಂಡ್ ನಮ್ಮ ತೋಟ ಹತ್ರ. ನಮ್ಮ ಫ್ರೆಂಡ್ ಕುಕ್ ಮಾಡ್ತಾ ಇದ್ರೆ, ಇನ್ನೊಂದ್ ಕಡೆ ಬಂದು ನಾಟಿ ಕೋಳಿನ ಕ್ಲೀನ್ ಮಾಡೋದನ್ನ ಸ್ಟಾರ್ಟ್ ಮಾಡಿದ್ರೆ. ಈ ಕ್ಲೀನ್ ಮಾಡಿದಾದ್ಮೇಲೆ ನಮ್ಮ ಫ್ರೆಂಡ್ ಕ್ಲೀನ್ ಆಗಿ ಮಟನ್ ಎಲ್ಲ ರೆಡಿ ಮಾಡಿಕ್ಕಿದ್ದ. ನಾನು ಬರೋ ಪಟ್ಕ ಏನಂದ್ರೆ ನಮ್ಮ ತೋಟ ಹತ್ರ ಬಂದು ವಾತಾವರಣಕ್ಕೆ ಅರ್ಧ kg ತಿನ್ನೋರು ಕೂಡ 1 kg ತಿನ್ಕಂತಾರೆ. ನೀವು ನೋಡ್ಬೋದು ವಾತಾವರಣ ಬಂದು ಆ ತರ ಇರ್ತದೆ. ನಮ್ ತಿನ್ನಿದ್ದಾಯ್ತು. ನಮ್ ನೆಕ್ಸ್ಟ್ ವಿಡಿಯೋ ನಿಮ್ಗೆ ಸಿಗ್ಬೇಕಂದ್ರೆ ದಯವಿಟ್ಟು ನಮ್ಮ ಐಡಿನ ಫಾಲೋ ಮಾಡಿ. ನೆಕ್ಸ್ಟ್